ಆವಾಗ್ಲೇ ಕಡ್ಡಿಗಿರಿದ್ರೆ ದೀಪ ಹಚ್ಕೊಳ್ಳೇ ಇಲ್ಲ. ನಂಗೆ ತುಂಬಾ ಭಯ ಆಗೋಗಿತ್ತು ಯಜಮಾನ್ರೆ. ಈಗ ಸ್ವಲ್ಪ ಧೈರ್ಯ ಬಂತು. ಅದೆಲ್ಲ ಸರಿ ಕಮಲಮ್ಮ. ಶಿವಗಾಮಿ ತುಂಬಾ ಹುಷಾರಾಗಿರ್ಬೇಕು ಅಂತ ಗುರೂಜಿ ಹೇಳಿದ್ದಾರೆ. ಸದ್ಯಕ್ಕೆ ಯಾವ ದೊಡ್ಡ ನಿರ್ಧಾರ ತಗೋಬಾರ್ದು ಅಂತ ಹೇಳಿದ್ದಾರೆ. ಯಜಮಾನ್ರೆ, ನೀವೇ ಅಮ್ಮವ್ರಿಗೆ ಹೇಳ್ಬಿಡಿ ಯಜಮಾನ್ರೆ. ನಾನು ಹೇಳಿದ್ರೆ ಎಲ್ಲಿ ಕೇಳ್ತಾಳೆ ಕಮಲಮ್ಮ. ಅವ್ರ ಆಫೀಸ್ಗೆ ಹೊರಡ್ಬೇಕಾದ್ರೆ ಒಂದು ಫೈಲ್ಗೆ ಬೆಂಕಿ ಬಿತ್ತು. ಹೊರಡಬೇಡಿ ಅಂತ ಹೇಳ್ದೆ, ಆದರೂ ನನ್ನ ಮಾತು ಕೇಳಲಿಲ್ಲ. ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರು. ಶಾಂಭವಿ ದೇವಿ ನಮ್ಮ ಜೊತೆ ಇದ್ದಾಳೆ ಅನ್ನೋ ಧೈರ್ಯ ಅಮ್ಮನಿಗೆ. ಕೆಲವೊಂದ್ಸಲಿ ನಮ್ಮ ಟೈಮ್ ಸರಿ ಇಲ್ಲ ಅಂತಂದ್ರೆ ಯಾರು ಯಾವ ಸಹಾಯಕ್ಕೂ ಬರಲ್ಲ. ವಿಭೂತಿ ಕಪ್ಪಾಗ್ದಿರಂಗೆ ನೋಡ್ಕೋಬೇಕು ಕಮಲಮ್ಮ. ನಮಸ್ಕಾರ ಆದಿ ಸರ್, ನಾನು ಬಸವರಾಜ್ ಇಟ್ಕಿ ಮಾತಾಡ್ತಿರೋದು.